ಹಾಯ್ ಎಲ್ರಿಗೂ ಮೋಟೋ ಬ್ರದರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ರಿವ್ಯೂ ಮಾಡ್ತಾರೆ ಅಂತ ಗಾಡಿ ಬಜಾಜ್ ಪಲ್ಸರ್ N160. ಎನ್ ಅಂದ್ರೆ ಇದರಲ್ಲಿ ನೆಕೆಡ್ ರೇಸಿಂಗ್ ಅಂತ. ಸೊ ಇದು ಕಂಪ್ಲೀಟ್ ನೆಕೆಡ್ ವೆಹಿಕಲ್. ನೀವು ನೋಡಬಹುದು ಯಾವ ರೀತಿಯ ಮಾಸಿ ಲುಕ್ ಆಗಿದೆ ಅಂತಂದು. ಇದು ಎಷ್ಟೋ ಜನ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಹುಡುಗರ ಡ್ರೀಮ್ ಬೈಕ್ ಅಂತಾನೆ ಹೇಳ್ಬೋದು ಇದನ್ನ. ಈ ಬೈಕ್ ನ ರಿವ್ಯೂ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಈ ಬೈಕ್ ನ ಪ್ರೊವೈಡ್ ಮಾಡಿದಂತ ವಿನಾಯಕ ಬಜಾಜ್ ಮೋಟಾರ್ಸ್ ಅವರಿಗೆ ಧನ್ಯವಾದಗಳು. ಇದರ ಮಾಸಿ ಲುಕ್ಗೆ ಎಷ್ಟೊಂದು ಜನ ಕಾಲೇಜ್ ಹುಡುಗರು ಫಿದಾ ಆಗಿರ್ತಾರೆ. ಇದು ಎಷ್ಟೋ ಜನ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವರ ಡ್ರೀಮ್ ಬೈಕ್ ಕೂಡ ಆಗಿರುತ್ತೆ. ಈ ರೀತಿಯಾದಂತ ಒಂದು ಸ್ಪೋರ್ಟಿ ಲುಕ್ ಇರೋಂಥ ಗಾಡಿನ ತಗೋಬೇಕು ಅನ್ನೋದು ಅವ್ರ ಕನಸಾಗಿರುತ್ತೆ. ಆ ತರ ಹುಡುಗರಿಗೆ ಇದು ಒಂದು ಮಾಡಿಸಿದಂತ ಗಾಡಿ ಅಂತಾನೆ ಹೇಳ್ಬೋದು. ಇದರ ಫ್ರಂಟ್ ಲುಕ್ ನೋಡಬಹುದು, ಸಿಮಿಲರ್ ಟು ಯಮಹಾ MT-15 ತರನೇ ಇದೆ. ಆದ್ರೆ ಇದು ಕಂಪ್ಲೀಟ್ ಡಿಫ್ರೆಂಟ್ ಡಿಸೈನ್ ಕೊಟ್ಟಿದ್ದಾರೆ. ಈ ಐಸ್ ಎಲ್ಲ ಸ್ವಲ್ಪ ಸಿಮಿಲರ್ ಅದೇ ತರ ಬರುತ್ತೆ. ಐಸ್ ಮತ್ತೆ ಇಲ್ಲಿ ಪ್ರೊಜೆಕ್ಟರ್ ಹೆಡ್ಲೈಟ್ ಏನ್ ಕೊಟ್ಟಿದ್ದಾರೆ. ಇದು ಕಂಪ್ಲೀಟ್ ಒಂದು ಟ್ರಾನ್ಸ್ಫಾರ್ಮರ್ ಮೂವಿ ಲುಕ್ ತರಾನೇ ಕಾಣಿಸುತ್ತೆ. ಟ್ರಾನ್ಸ್ಫಾರ್ಮರ್ ಮೂವೀಸ್ ಅಲ್ಲಿ ಏನ್ ವಿಲನ್ಸ್ ಬರ್ತಾರಲ್ಲ ಆ ತರ ಕಾಣಿಸ್ತಾ ಇದೆ ಇದು. ಸಖತ್ ಸೈಕ್ ಲುಕ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ನಮ್ಗೆ ಫ್ರಂಟ್ ಅಲ್ಲಿ ಹೇಳ್ಬೇಕಂದ್ರೆ ಇಲ್ಲಿ ನೀವು ನೋಡಬಹುದು DRLs ಕೊಟ್ಟಿದ್ದಾರೆ, ಹಾಗೂ ಇದು ಪ್ರೊಜೆಕ್ಟರ್ ಹೆಡ್ಲೈಟ್ ಕೊಟ್ಟಿದ್ದಾರೆ. ಸೊ ಇದರಿಂದನೇ ಇದು ಗಾಡಿ ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇರೋದು. ಇನ್ನು ಇಲ್ಲೆಲ್ಲ ನೀವು ಸ್ಟಿಕರಿಂಗ್ಸ್ ನೋಡಬಹುದು, ರೇಸಿಂಗ್ ಸ್ಟಿಕರಿಂಗ್ಸ್ ತರಾನೇ ಕೊಟ್ಟಿದ್ದಾರೆ. ಇಲ್ಲಿ ಮೇಲ್ಗಡೆ ನೋಡೋದಾದ್ರೆ ನಮ್ಗೆ ಫ್ಲೆಕ್ಸಿಬಲ್ ಹ್ಯಾಲೋಜನ್ ಇಂಡಿಕೇಟರ್ಸ್ ಕೊಟ್ಟಿದ್ದಾರೆ. ಇದು LED ಇಂಡಿಕೇಟರ್ ಕೊಡ್ಬೋದಿತ್ತು, ಸ್ವಲ್ಪ ಕಾಸ್ಟ್ ಕಟಿಂಗ್ಸ್ ಮಾಡಿದ್ದಾರೆ. ಫ್ರಂಟ್ ಅಲ್ಲಿ ಸ್ಪ್ಲಿಟ್ ಮಡ್ಗಾರ್ಡ್ ಕೊಟ್ಟಿದ್ದಾರೆ. ಇದು ಈ ಗಾಡಿಗೆ ಒಂದು ಸ್ಪೋರ್ಟಿ ಲುಕ್ ನ ಪ್ರೊವೈಡ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಹಾಗೂ ಫ್ರಂಟ್ ಅಲ್ಲಿ ನಮಗೆ 100/80 ಸೆಕ್ಷನ್ ಟೈರ್ಸ್ ಕೊಟ್ಟಿದ್ದಾರೆ. 17 ಇಂಚ್ ಅಲಾಯ್ ವೀಲ್ ಇರುತ್ತೆ. ಇನ್ನ ಫ್ರಂಟ್ ಡಿಸ್ಕ್ ನೀವು ನೋಡಬಹುದು, ಡ್ಯುಯಲ್ ಚಾನಲ್ ABS ಇದೆ. ಇದು ಇದರಲ್ಲಿ ಹೈಲೈಟ್. ಈ 160cc ಸೆಗ್ಮೆಂಟ್ ಅಲ್ಲಿ ಈ ಪ್ರೈಸ್ ರೇಂಜ್ ಅಲ್ಲಿ ಡ್ಯುಯಲ್ ಚಾನಲ್ ABS ನ ಯಾವ ಬೈಕಲ್ಲೂ ಕೊಟ್ಟಿಲ್ಲ. ಇದರ ಕಾಂಪಿಟೇಟರ್ಸ್ ಆಗಿರೋಂಥ ಅಪಾಚಿ 160, ಹೀರೋ ಎಕ್ಸ್ಟ್ರೀಮ್ 160 ಈ ಬೈಕ್ಗಳಲ್ಲೂ ಕೂಡ ನಮಗೆ ABS ಸಿಗೋದಿಲ್ಲ. ಫ್ರಂಟ್ ಅಲ್ಲಿ ಮಾತ್ರ ABS ಕೊಟ್ಟಿದ್ದಾರೆ. ಬಟ್ ಇದರಲ್ಲಿ ಬೋತ್ ದ ಸೈಡ್ ABS, ಫ್ರಂಟ್ ಅಂಡ್ ರೇರ್. ಇದು ಒಂದು ಬೆಸ್ಟ್ ಅಂತಾನೆ ಹೇಳ್ಬೋದು. ಇದರ ಇಂಜಿನ್ ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡೋದಾದ್ರೆ 164cc ಸಿಂಗಲ್ ಸಿಲಿಂಡರ್ ಏರ್ ಮತ್ತು ಆಯಿಲ್ ಕೂಲ್ಡ್ ಇಂಜಿನ್ ಪ್ರೊವೈಡ್ ಮಾಡಿರ್ತಾರೆ. ಇದು 16 bhp ಹಾಗೂ 14.6 Nm ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ ಹೈಯರ್ ರೇಂಜ್ RPM ನಲ್ಲಿ. ಇಂಜಿನ್ ಮಾತ್ರ ಸಖತ್ ರಿಲಯಬಲ್ ಆಗಿದೆ. ಸೊ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ಸ್ ಇಲ್ಲ. ಇಂಜಿನ್ ಕೆಳಗಡೆ ಇಂಜಿನ್ ಕೌಲ್ ಗಾರ್ಡ್ ಕೊಟ್ಟಿದ್ದಾರೆ. ಇದು ಕೂಡ ಸಖತ್ ಥಿನ್ ಅಂಡ್ ಸ್ಲೀಕಿ ಡಿಸೈನ್ ಕೊಟ್ಟಿದ್ದಾರೆ, ಹಾಗೂ ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಈ ಡಿಸೈನು. ಇನ್ನು ಸೈಡ್ ಪ್ರೊಫೈಲ್ ಅಲ್ಲಿ ನೀವು ನೋಡ್ಬೋದು ಗಾಡಿ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅನ್ನೋದನ್ನ. ಸೊ ಸಖತ್ ಮಾಸಿ ಲುಕ್ ಆಗಿದೆ ಬೈಕ್ ಮಾತ್ರ. ಸೊ ಇದರ ಲುಕ್ಸ್ ಬಗ್ಗೆ ಯಾವುದೇ ರೀತಿಯಾದಂತಹ ದೂಸರ ಮಾತೇ ಇಲ್ಲ. ಆ್ಯಸ್ ಯೂಶುವಲ್ ಪಲ್ಸರಲ್ಲಿ NS200 ಅಲ್ಲಿ ಕೊಟ್ಟಿರೋ ಥರ ಇದರಲ್ಲೂ ಕೂಡ ಸೈಲೆನ್ಸರ್ನ ಕೆಳಗಡೆ ಕೊಟ್ಟಿದ್ದಾರೆ. ಅಂಡರ್ ವ್ಯಾಲಿ ಡಿಸೈನ್ ಅಂತ ಕರೀತಾರೆ ಇದಕ್ಕೆ. ಇನ್ನು ಬ್ರೇಕ್ ನೋಡ್ಬೋದು, ರಬ್ಬರ್ ಪ್ಯಾಡ್ ಕೊಟ್ಟಿದ್ದಾರೆ. ಫುಟ್ ರೆಸ್ಟ್ ನೋಡ್ಬೋದು, ಇಲ್ಲಿ ಮೆಟಲ್ ಯೂಸ್ ಮಾಡಿದ್ದಾರೆ, ಹಾಗೂ ಮೇಲ್ಗಡೆ ರಬ್ಬರ್ ಪ್ಯಾಡ್ಸ್ನ ಯೂಸ್ ಮಾಡಿದ್ದಾರೆ. ಹಾಗೂ ಇನ್ನು ಬ್ಯಾಕ್ ಸೈಡಲ್ಲಿ ಫುಟ್ ರೆಸ್ಟ್ ಕಂಪ್ಲೀಟ್ ಮೆಟಾಲಿಕ್ ಇದೆ. ತುಂಬಾನೇ ಒಳ್ಳೆ ಕ್ವಾಲಿಟಿ ಮಟೀರಿಯಲ್ನ ಯೂಸ್ ಮಾಡಿದ್ದಾರೆ. ಯಾವುದೇ ರೀತಿಯಾದಂತಹ ಕಾಸ್ಟ್ ಕಟಿಂಗ್ಸ್ನ ಮಾಡಿಲ್ಲ. ಇನ್ನು ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಗ್ಗೆ ಮಾತಾಡೋದಾದ್ರೆ ನಮಗೆ 14 ಲೀಟರ್ ಕೆಪಾಸಿಟಿ ಸಿಗುತ್ತೆ. ಸೊ ಎಕ್ಸಲೆಂಟ್ ಅಂತಾನೆ ಹೇಳ್ಬೋದು. ಈ ಸೆಗ್ಮೆಂಟಲ್ಲಿ ಬೇರೆ ಬೈಕ್ಗಳೆಲ್ಲ 12 ಲೀಟರ್ಸ್ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಕೊಟ್ಟರೆ ಇದರಲ್ಲಿ 14 ಲೀಟರ್ಸ್ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಕೊಟ್ಟಿದ್ದಾರೆ. ಹಾಗೂ ಇದರ ಡಿಸೈನ್ನ ನೋಡ್ಬೋದು ನೀವು ಯಾವ ರೀತಿಯಾಗಿ ಡಿಸೈನ್ ಮಾಡಿದ್ದಾರೆ ಅಂತ. ಇಲ್ಲೆಲ್ಲ ಡಾರ್ಕ್ ಗ್ರೇ ಸ್ಟಿಕರಿಂಗ್ಸ್ ಕೊಟ್ಟಿದ್ದಾರೆ, ಹಾಗೂ ಗ್ಲಾಸಿ ಬ್ಲ್ಯಾಕ್ ಫಿನಿಶ್ ಕೊಟ್ಟಿದ್ದಾರೆ, ಮತ್ತು ರೆಡ್ ಆ್ಯಂಡ್ ವೈಟ್ ಸ್ಟಿಕರಿಂಗ್ಸ್ ಕೂಡ ಇದ್ರ ಮೇಲ್ಗಡೆ ನೀವು ಕಾಣ್ಬೋದು. ಇಲ್ಲಿ ನಮಗೆ ಹಿಂದೆ ನೋಡೋದಾದರೆ N160 ಅನ್ನೋಂಥ ಒಂದು ಬ್ಯಾಡ್ಜಿಂಗ್ ಸಿಗುತ್ತೆ. ಸೊ ಓವರ್ ಆಲ್ ಬೈಕಲ್ಲಿ ಇಲ್ಲಿ ಮಾತ್ರ ನಮಗೆ ಈ N160 ಅನ್ನೋಂಥ ಬ್ಯಾಡ್ಜಿಂಗು ಕಾಣೋದು. ಹಾಗೂ ನಮಗೆ ರೇರಲ್ಲಿ ಮೋನೋಸ್ಯಾಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಸೊ ಸಸ್ಪೆನ್ಷನ್ನು ಸ್ಟಿಫರ್ ಸೈಡ್ ಇರುತ್ತೆ. ಸೊ ಯಾವುದೇ ರೀತಿಯಾದಂತಹ ರಫ್ ರೋಡಲ್ಲೂ ಕೂಡ ಅದನ್ನು ಹ್ಯಾಂಡಲ್ ಮಾಡುತ್ತೆ. ರೇರ್ ಪ್ರೊಫೈಲಲ್ಲಿ ನೀವು ನೋಡ್ಬೋದು ಯಾವ ರೀತಿಯಾಗಿ ಬೈಕ್ ಕಾಣಿಸುತ್ತೆ ಅನ್ನೋದು. ಇನ್ನು ನಮಗೆ ರೇರ್ ಪ್ರೊಫೈಲಲ್ಲಿ LED ಟೇಲ್ ಲ್ಯಾಂಪ್ ಕೊಟ್ಟಿದ್ದಾರೆ. ಸೊ ಟೇಲ್ ಲ್ಯಾಂಪ್ ಡಿಸೈನು ಕೂಡ ಸೂಪರ್ ಆಗಿದೆ. ಮುಂಚೆ ಪಲ್ಸರಲ್ಲಿ ಸ್ಟ್ರೇಟ್ 2 ಲೈನ್ ಬರ್ತಿತ್ತು, ಬಟ್ ಇದರಲ್ಲಿ ಒಂಥರ X ಥರ ಕೊಟ್ಟಿದ್ದಾರೆ. ಡಿಫ್ರೆಂಟ್ ಡಿಸೈನ್ನ ಟ್ರೈ ಮಾಡಿದ್ದಾರೆ ಇದರಲ್ಲಿ. ಹಾಗೂ ಹ್ಯಾಲೋಜನ್ ಇಂಡಿಕೇಟರ್ಸ್ ಫ್ಲೆಕ್ಸಿಬಲ್ ಆಗಿದೆ, ಹಾಗೂ ಇಲ್ಲಿ ರಿಫ್ಲೆಕ್ಟರ್ಸ್ ಇರುತ್ತೆ. ಹಾಗೂ ಇಲ್ಲಿ ರೇರ್ ಹಗ್ಗರ್ಸ್ನ ನೀವು ಕಾಣ್ಬೋದು. ಇದು ಕೂಡ ಸೂಪರ್ ಕ್ವಾಲಿಟಿನ ಯೂಸ್ ಮಾಡಿದ್ದಾರೆ. ರೇರಲ್ಲೂ ಕೂಡ ನಮಗೆ 17 ಇಂಚ್ ಅಲಾಯ್ ವೀಲ್ ಸಿಗುತ್ತೆ. 230 mm ಡಿಸ್ಕ್ ಸೈಜ್ ಸಿಗುತ್ತೆ. ಇಲ್ಲೂ ಕೂಡ ನಮಗೆ ABSನ ಪ್ರೊವೈಡ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡೋದಾದರೆ ಓಪನ್ ಚೈನ್ಸ್ ಪಾಕೆಟ್ ಕೊಟ್ಟಿದ್ದಾರೆ. ಇದನ್ನು ಸ್ವಲ್ಪ ಮೇಂಟೆನೆನ್ಸ್ ಮಾಡಬೇಕಾಗುತ್ತೆ, ಇಲ್ಲ ಅಂದರೆ ಬೇಗನೆ ಹಾಳಾಗೋಗುತ್ತೆ. 5 ಸ್ಪೀಡ್ ಮ್ಯಾನ್ಯಲ್ ಗೇರ್ ಬಾಕ್ಸ್ ಇರುತ್ತೆ, ನೀವು ಇಲ್ಲಿ ನೋಡ್ಬೋದು. ಸೊ 1 ಡೌನ್ 4 ಅಪ್ಸ್. ಹಾಗೂ ಇದು BS6 ಫೇಸ್ 2 ಆಗಿರೋದ್ರಿಂದ ಫ್ಯೂಯಲ್ ಟ್ಯಾಂಕಲ್ಲಿ ಇಥನಾಲ್ 20%ನ ಆ್ಯಡ್ ಮಾಡ್ಬೋದು. ಸೊ ಅದನ್ನು ಇಲ್ಲಿ ಮೆನ್ಷನ್ ಮಾಡಿ ಕೊಟ್ಟಿದ್ದಾರೆ ಫ್ಯೂಯಲ್ ಟ್ಯಾಂಕ್ ಮೇಲೆ. ಇಲ್ಲಿ ಫೋನ್ ಚಾರ್ಜಿಂಗ್ ಸಾಕೆಟ್ ಕೂಡ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಸೊ ಸೂಪರ್ ಆಗಿದೆ, ಇದ್ರ ಕ್ವಾಲಿಟಿನೂ ಕೂಡ ಚೆನ್ನಾಗೇ ಇದೆ. ಈ 2024 N160ಯಲ್ಲಿ ಮೇಜರ್ ಅಪ್ಗ್ರೇಡ್ ಏನಪ್ಪ ಅಂದರೆ ಇದರ ಡಿಸ್ಪ್ಲೇ.
ಅಂದರೆ ಸ್ಪೀಡೋಮೀಟರ್. ಈ ಸ್ಪೀಡೋಮೀಟರ್ ನಮಗೆ ಮುಂಚೆ ಅನಲಾಗ್ ಸ್ಪೀಡೋಮೀಟರ್ ಬರ್ತಿತ್ತು, ಇವಾಗ ಕಂಪ್ಲೀಟ್ ಡಿಜಿಟಲ್ ಸ್ಪೀಡೋಮೀಟರ್ನ ಮಾಡಿದ್ದಾರೆ. ಇದರಲ್ಲಿ ನೀವು ನೋಡ್ಬೋದು ಫ್ಯೂಯಲ್ ಇಂಡಿಕೇಟರ್ ಇಲ್ಲಿದೆ, RPM ಇಂಡಿಕೇಟರ್ ಇಲ್ಲಿ ಕೊಟ್ಟಿದ್ದಾರೆ, ಹಾಗೂ ಇಲ್ಲಿ ಸ್ಪೀಡೋಮೀಟರ್ ಹಾಗೂ ಓಡೋಮೀಟರ್ ಇಲ್ಲಿದೆ, ನೀವು ಇಲ್ಲಿ ನೋಡ್ಬೋದು. ಹಾಗೂ ಎಷ್ಟು ಕಿಲೋಮೀಟರ್ ಓಡುತ್ತೆ ಅನ್ನೋದರ ರೇಂಜ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಹಾಗೂ ಗೇರ್ ಇಂಡಿಕೇಟರ್ ಕೂಡ ಇಲ್ಲಿರುತ್ತೆ, ಮತ್ತು ಇಲ್ಲಿ ನಮಗೆ ಲೈವ್ ಟೈಮ್ ಕೂಡ ತೋರಿಸುತ್ತೆ. ಹಾಗೂ ಸೈಡ್ ಸ್ಟ್ಯಾಂಡ್ ಇಲ್ಲಿ ಆನ್ ಆಗಿರೋದನ್ನು ಇಲ್ಲೂ ಕೂಡ ತೋರಿಸ್ತಾ ಇದ್ದಾರೆ ನೋಡಿ. ಅಷ್ಟು ಸೈಡ್ ಸ್ಟ್ಯಾಂಡ್ ತೆಗಿತೀನಿ, ಸೊ ಅದು ಹೊರಟೋಗುತ್ತೆ. ಸೈಡ್ ಸ್ಟ್ಯಾಂಡ್ ಹಾಕಿದರೆ ಮತ್ತೆ ತಿರ್ಗಾ ವಾಪಸ್ ಬರುತ್ತೆ. ಸೊ ಇದೊಂದು ಕಟ್ ಆಫ್ ಸೆನ್ಸರ್ ಚೆನ್ನಾಗಿ ಕೊಟ್ಟಿದ್ದಾರೆ, ತುಂಬಾ ಹೆಲ್ಪ್ಫುಲ್ ಆಗಿದೆ. BS6 Phase 2 ಇಂದ ಎಲ್ಲ ವೆಹಿಕಲಲ್ಲೂ ಈ ಅಪ್ಗ್ರೇಡೇಷನ್ ತುಂಬಾ ಹೆಲ್ಪ್ಫುಲ್ ಆಗಿದೆ. ಹಾಗೂ ಇನ್ನು ಹ್ಯಾಂಡಲ್ ಬಾರ್ ನೀವು ನೋಡ್ಬೋದು, ಸಿಂಗಲ್ ಹ್ಯಾಂಡಲ್ ಬಾರ್ ಕೊಟ್ಟಿದ್ದಾರೆ, ಕಂಪ್ಲೀಟ್ ಸಿಂಗಲ್ ಹ್ಯಾಂಡಲ್ ಬಾರ್ ಇದೆ. ಹಾಗೂ ಇದರ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಗ್ಗೆ ಹೇಳಿದರೆ, ಇನ್ನು ಇದರ ಬಟನ್ಸ್ ಬಗ್ಗೆ ಎಲ್ಲ ಹೇಳೋದಾದರೆ ಇಲ್ಲಿ ಹೈ ಬೀಮ್ ಲೋ ಬೀಮ್ ಬಟನ್ ಇಲ್ಲಿ ಸಿಗುತ್ತೆ. ಸೊ ಇದು ಹೈ ಬೀಮ್ ಮಾಡೋದಕ್ಕೆ ಈ ಥರ ಸ್ವಲ್ಪ ಹಿಂದೆ ಅನ್ಬೇಕು, ಹಾಗೂ ಪಾಸಿಂಗು ಈ ಥರ. ಇಲ್ಲಿ ನಾವು ಮೋಡ್ಸ್ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಕೊಟ್ಟಿರೋಂಥ ಬಟನ್ನು, ಇಂಡಿಕೇಟರ್ಸ್. ಸೊ ಆ್ಯಸ್ ಯೂಶುವಲ್, ಸೊ ಮಟೀರಿಯಲ್ ಎಲ್ಲ ತುಂಬ ಒಳ್ಳೆ ಕ್ವಾಲಿಟಿ ಮಟೀರಿಯಲ್ಸ್ನ ಯೂಸ್ ಮಾಡಿದ್ದಾರೆ. ಹೆಡ್ಲೈಟ್ ಆನ್ ಆ್ಯಂಡ್ ಆಫ್ ಬಟನ್ನ ನೀವು ಇಲ್ಲಿ ಕಾಣ್ಬೋದು, ಹಾಗೂ ಇಲ್ಲಿ ಕಿಲ್ ಸ್ವಿಚ್ ಕೊಟ್ಟಿದ್ದಾರೆ. ಸ್ನೇಹಿತರೆ, ಈಗ ನೀವು ಕಂಪ್ಲೀಟ್ ರಿವ್ಯೂ ಹಾಗೂ ಸಿನಿಮ್ಯಾಟಿಕ್ ಶಾರ್ಟ್ಸ್, ಇಂಟ್ರೋ ಎಲ್ಲ ನೋಡಿರ್ತೀರ. ಈಗ ಸ್ವಲ್ಪ ರೈಡ್ ರಿವ್ಯೂ ಹೇಳ್ತಾ ಹೋಗ್ತೀನಿ ನಿಮಗೆ. ರೈಡ್ ರಿವ್ಯೂ ಯಾವ ಥರ ಇದೆ, ಇಂಜಿನ್ ಸ್ಪೆಸಿಫಿಕೇಷನ್ ಆಗಲಿ, ಏನೇನು ಅಪ್ಡೇಟ್ಸ್ ಮಾಡಿದ್ದಾರೆ, ನೀವು 23 ಮಾಡಲು 24 ಮಾಡಲು ಏನು ಡಿಫ್ರೆನ್ಸ್ ಇದೆ, ಹಾಗೂ ಮೀಟ್ರ್ ಬೋರ್ಡ್ ಕನ್ಸಲ್ಲು, ಸೀಟ್ ಕುಷ್ನಿಂಗ್ ಯಾವ ಥರ ಇದೆ ಅಂತ, ಹಾಗೂ ಈ ಲುಕ್ಕು ಹೆಂಗಿದೆ ಅಂತಲೇ ಹೇಳ್ತಾ ಹೋಗ್ತೀನಿ ನಿಮಗೆ. ಹ್ಯಾಂಡಲ್ ಹೆಂಗೆ ರೆಸ್ಪಾನ್ಸ್ ಕೊಡುತ್ತೆ ಅಂತಲೇ ಹೇಳ್ತೀನಿ ನಿಮಗೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಇದು ಪರ್ಫಾರ್ಮೆನ್ಸ್ ಕೂಡ ತೋರಿಸ್ತಾ ಹೋಗ್ತೀನಿ ನಿಮಗೆ. ಬನ್ನಿ ರೈಡ್ ಶುರು ಮಾಡೋಣ. ಇದ್ರ ಮೇನ್ ಈ ಗಾಡಿ ಕಾಂಪಿಟೇಟರ್ ಯಾರು ಬರ್ತಾರೆ ಅಂದರೆ, ಒಂದು RTR 160 4V ಇದೆ, ಎಕ್ಸ್ಟ್ರೀಮ್ ಇದೆ, ಹೀರೋ ಎಕ್ಸ್ಟ್ರೀಮು. ಅದನ್ನು ಕೂಡ ಇದಕ್ಕೆ ಕಾಂಪಿಟೇಟ್ ಮಾಡ್ಬೋದು ಅಂತ ಹೇಳ್ಬೋದು. ನೀವು ಶಾರ್ಟ್ಸಲ್ಲಿ ಹಾಗೂ ರೀಲ್ಸಲ್ಲಿ ನೋಡಿರ್ತೀರ. ಈಗ ನಮ್ಮ ಯೂಟ್ಯೂಬ್ ಹಾಗೂ ಇನ್ಸ್ಟಾಗ್ರಾಮಲ್ಲಿ ನಿಮಗೆ ಬಿಟ್ಟಿರ್ತೀನಿ, ನೀವು ಡ್ರ್ಯಾಗ್ ರೇಸ್ ನೋಡ್ಬೋದು. RTR 160 4V ವರ್ಸಸ್ N160 ಡ್ರ್ಯಾಗ್ ನೋಡ್ತಿದ್ದೀವಿ. ಏನು ಪವರ್ಫುಲ್ ಗೊತ್ತಾ, ಇನ್ಷಿಯಲ್ಲು ಮಿಡ್ ಎಂಡ್ ಅಷ್ಟೇ ಇದರಲ್ಲಿ ಪವರು. ಕ್ಲಚ್ಚು ಸ್ಮೂತಾಗೇ ಇದೆ, ತುಂಬಾ ಫುಲ್ ಕ್ಲಚ್ ಇದೆ, ಚೆನ್ನಾಗಿದೆ. ಹಾಗೂ ಇದು ಬ್ಲೂಟೂತ್ ಕನೆಕ್ಟ್ ಮಾಡಿದ್ರಿ ಏನು ಸಿಗುತ್ತೆ ಅಂದರೆ, ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಸಿಗುತ್ತೆ, ನೋಟಿಫಿಕೇಷನ್ ಸಿಗುತ್ತೆ. ಯಾವುದಾರ ಕಾಲ್ ಅಲರ್ಟ್ಸ್ ಬಂದರೂ ನಿಮಗೆ ಇಲ್ಲಿ ನೋಟಿಫೈ ಮಾಡುತ್ತೆ. ಒಂದು ಕಾಲ್ ಬರ್ತಿದೆ ಇಲ್ಲ ಒಂದು ನೋಟಿಫಿಕೇಷನ್ ಬರ್ತಾಯಿದೆ ಅನ್ನೋ ನಿಮಗೆ ತೋರಿಸುತ್ತೆ ಇಲ್ಲಿ. ಸ್ಲೋ ಅಂತಲ್ಲ, ಒಂಥರ ವಿಂಡ್ ಬ್ಲಾಸ್ಟ್ ಹೆವಿ ಬರ್ತಿದೆ. ನೀವು ಟಾಪ್ ಆ್ಯಂಡ್ ಎಲ್ಲ ಹೊಡೆಯೋಕ್ಕಲ್ಲ. ಏರೋ ಡೈನಾಮಿಕ್ಸ್ ಇದ್ದರೆ ನೀವು ಮಾಡ್ಬೋದು, ಅದರಲ್ಲಿ ಏರೋ ಡೈನಾಮಿಕ್ಸ್ ಏನಿಲ್ಲಲ್ಲ. ನೋಡಿ ಹೆಂಗೆ ಪರ್ಫಾರ್ಮೆನ್ಸ್ ಇದೆ. ಬ್ರೇಕಿಂಗ್ ಟೆಸ್ಟ್ ಮಾಡೋಣ ಯಾವ ಥರ ಇದೆ. ತಂಪು ಬಂದಿದೆ ಇಲ್ಲಿ. ಓಹೋ ಏನು ಗುರು. ಒಂದು ಸ್ವಲ್ಪ 0 to 100 ಚೆಕ್ ಮಾಡೋಣ. ಫಸ್ಟ್ ಗೇರ್, ನೋಡಿದ್ರಲ್ಲ 0 to 100 ಎಷ್ಟು ಸೆಕೆಂಡಲ್ಲಿ ಹೋಗುತ್ತೋ ಅಂದರೆ ವಾ. ಅದರಲ್ಲಿ ಕ್ವಿಕ್ ಶಿಫ್ಟರ್ ಇಂಥವೇನು ಸಿಗೋದಿಲ್ಲ ನಿಮಗೆ. ಸ್ಲೀಪರ್ ಕ್ಲಚ್ ಏನಾಗಿಲ್ಲ, ನಾರ್ಮಲಾಗಿ ಇರುತ್ತೆ ನಿಮ್ಗೆ ಆಫ್ ಕ್ಲಚ್ಚಲ್ಲಿ. ಅದು ಬಿಟ್ಟರೆ ಪರ್ಫಾರ್ಮೆನ್ಸ್ ಬಗ್ಗೆ ಏನು ಮಾತಾಡಂಗೆ ಇಲ್ಲ ಗುರು. ಏನು ಪರ್ಫಾರ್ಮೆನ್ಸ್ ಗೊತ್ತಾ, ಇದು 160cc ಅನ್ನಂಗೆ ಇಲ್ಲ, 200cc ಗಾಡಿ ಅಪ್ಪ ಇದು. ಇಂಜಿನ್ ಆ ಥರ ರಿಫೈಂಡಾಗಿ ಸ್ಮೂತಾಗಿ ಮಾಡಿದ್ದಾರೆ. 23 ಮಾಡಲಿಗೆ ಓಡಿಸಿದ್ರೆ 24 ಮಾಡಲು ಫುಲ್ಲು ಸ್ಮೂತಾಗಿ ಮಾಡ್ತಾನೆ. ಇಂಜಿನ್ ಮಾತ್ರ ವರ್ಕ್ ಬಜಾಜ್ ಮಸ್ತ್ ಮಾಡಿರ್ತಾನೆ. ಈ ಬ್ಲೂಟೂತ್ ಕನೆಕ್ಟಿವಿಟಿ ಒಂದು ಕೊಟ್ಬಿಟ್ಟಾನಲ್ಲ, ತುಂಬ ಚೆನ್ನಾಗಿ. ಇದರ ಎಕ್ಸ್ಟ್ರಾ ಪ್ರೈಸ್ ಬಂದು ನಿಮಗೆ 1,38,000 ಆಗುತ್ತೆ. ಆನ್ ರೋಡ್ ಬಂದು ನಿಮಗೆ 1,70,000+ ಆಗುತ್ತೆ. ಯಾಕಂದರೆ ನಾನು ರಾಣೆಬೆನ್ನೂರು ಶೋರೂಮ್ ಹೇಳ್ತಿರೋದು, ರಾಣೆಬೆನ್ನೂರು ಹಾವೇರಿ ಡಿಸ್ಟ್ರಿಕ್ಟ್ ಸೈಡ್ ಹೇಳ್ತಿರೋದು. ಲೈಕ್ ಸಿಟಿ ವೈಸ್ ಆಗಲಿ ಡಿಸ್ಟಿಕ್ ವೈಸ್ ಸ್ವಲ್ಪ ಪ್ರೈಸ್ ವೇರಿಯೇಷನ್ ಎಲ್ಲ ಸೈಡು ಡಿಫ್ರೆನ್ಸ್ ಆಗೇ ಆಗುತ್ತೆ. ಇದರಲ್ಲಿ ಪಿಲನ್ ಸಿಟಿಗೆ ಕಂಫರ್ಟೇಬಲ್ ಆಗಿದೆ. ಪಿಲನ್ ಕುಂತ್ರೂ ಪವರ್ ಹೆಂಗೆ ಕೊಡುತ್ತೆ ಅಂದರೆ, ಟಾರ್ಕ್ ಬಂದು 14 Nm ಟಾರ್ಕ್ ಇದೆ ಅಲ್ಲ, ಕ್ರೇಜಿ ಬ್ರೋ. ಈ ಥ್ರಾಟಲ್ ರೆಸ್ಪಾನ್ಸು ಕೂಡ ತುಂಬಾ ಚೆನ್ನಾಗಿದೆ. ಬ್ರೇಕಿಂಗ್ ಇದು ಗ್ರಿಮಿಕಾದ್ದು ಬೈಬ್ರೇಜ್ ಏನು ಸಿಗಲ್ಲ ಇದರಲ್ಲಿ. ಬಜಾಜ್ ಕಂಪ್ನಿ ಒಳಗೆ ಗ್ರಿಮಿಕಾ ಈ ಥರ ಇರುತ್ತೆ. ಬಟ್ ಬಜಾಜ್ ನಾನು ನೋಡ್ದಂಗೆ ಗ್ರಿಮಿಕಾನೇ ಇದೆ, ಬೇರೆ ಗಾಡಿಯಲ್ಲಿ ಅಷ್ಟು ಐಡಿಯಾ ಇಲ್ಲ. ಇದರಲ್ಲಿ ಸ್ಲೈಡಿಂಗ್ ಮಾಡೋಕೆ ಮಾತ್ರ ಹೆಂಗೆ ಗೊತ್ತಾ, ಹೆಂಗಾರ ಮಾಡಿರಿ ಸ್ಲೈಡಿಂಗು
ಟೈರ್ ಗ್ರಿಪ್ಪು ರೋಡ್ ಗ್ರಿಪ್ ಆಗಲಿ ತುಂಬ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ಇದ್ರ ಕುಷ್ನಿಂಗ್ ಕೂಡ ತುಂಬಾ ಚೆನ್ನಾಗಿದೆ, ಓಡ್ಸೋಕೆ ಲಾಂಗ್ ರೈಡ್ ಮಸ್ತ್ ಅಂತಲೇ ಹೇಳ್ಬೋದು. ಇಲ್ಲಿ ರೇಡಿಯೇಟ್ರ್ ಕೊಟ್ಟಿದ್ದಾರೆ, ಲಾಂಗ್ ರೈಡ್ ಹೋಗ್ಬೋದು ನೀವು, ಆದರೆ ಜಾಸ್ತಿ ಕ್ರೂಸ್ ಮಾಡೋದಾಗಲ್ಲ. ಇದ್ರ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದು ನಿಮಗೆ 14 ಲೀಟರ್ಸ್ ಕೊಟ್ಟಿರ್ತಾರೆ. ಎನಫ್ ನಿಮಗೆ 40 ಮೈಲೇಜ್ ಕೊಡುತ್ತೆ ಅಂದರೂ ಆರಾಮ 45 ಕೊಡುತ್ತೆ. ನೀವು ನಾ ಟಾಪ್ ಆ್ಯಂಡ್ ಹೊಡಿತೀನಪ್ಪ, ಸ್ವಲ್ಪ ಭಾಳ ರ್ಯಾಶ್ ಡ್ರೈವ್ ಮಾಡ್ತೀನಿ ಅಂದರೆ ನಿಮಗೆ 38ರಿಂದ 40 ಕೊಡುತ್ತೆ. ಇಲ್ಲ ನಾನು ಎಕಾನಮಿ ಹೊಡಿತೀನಿ ಅಂದರೆ 45 ಕೊಟ್ಟೆ ಕೊಡುತ್ತೆ. ಬೆಸ್ಟ್ ಅಂದರೆ ಹೇಳೋದು ಸಾಕನ್ಸುತ್ತೆ. ಇದು ನಾನು ಈ ಗಾಡಿ ನೋಡಿದ್ಲೆ ನನಗೆ ಒಳ್ಳೆ MT-15 ಥರ ಕ್ರೇಜ್ ಬಂತು. ಇದೇನು ಗುರು MT-15 ಥರ ಲುಕ್ಕು, ಒಂಥರ ಅಗ್ರೆಸಿವ್ ಲುಕ್, ಇದು ಒಂಥರ ಈ ಶೇಪ್ ಆದ ಅಗ್ರೆಸಿವ್ ಲುಕ್ ಕೊಡುತ್ತೆ. ಇದರಲ್ಲಿ ನಿಮಗೆ ಸಿಂಗಲ್ ಚಾನಲ್ ಹಾಗೂ ಡ್ಯುಯಲ್ ಚಾನಲ್ ABS ಸಿಗುತ್ತೆ. ಸಿಂಗಲ್ ಚಾನಲ್ ಡ್ಯುಯಲ್ ಚಾನಲ್ಗೆ ನಿಮಗೆ ಪ್ರೈಸ್ ಬಂದು ನಿಮಗೆ 7000 ಅಷ್ಟೇ ಡಿಫ್ರೆನ್ಸ್ ಆಗೋದು. ಬೆಟರ್ ನೀವು ಡ್ಯುಯಲ್ ಚಾನಲ್ ABS ಹೋದರೆ ಸ್ವಲ್ಪ ಸೇಫ್ಟಿ ಇರುತ್ತೆ. ನೀವು ರ್ಯಾಶ್ ಡ್ರೈವ್ ಮಾಡ್ತೀನಿ ಅಂದರೂ ಲೈಕ್ ನೀವು ಹೇಳ್ದಂಗೆ ಕೇಳುತ್ತೆ ಮಾತು. ಸೊ ಇಫ್ ಯು ಆರ್ ಗೋಯಿಂಗ್ ಫಾರ್ ಡ್ಯುಯಲ್ ಚಾನಲ್ ABS ಇಟ್ ವಿಲ್ ಬಿ ಬೆಟರ್. ನೋಡಿದ್ರಲ್ಲ ಸ್ನೇಹಿತರೆ, ಇದು ಕಂಪ್ಲೀಟ್ ರಿವ್ಯೂ. ನಿಮಗೆ ಫುಲ್ ಕಂಪ್ಲೀಟ್ ರಿವ್ಯೂ ಹೇಳ್ತಾ ಇದ್ದೀನಿ. ನಿಮಗೆ ಯಾವುದೇ ಏನಾರ ಟಾಪಿಕ್ಸ್ ಆಗಿದೆ, ಏನಾರ ನಾನು ರೈಡ್ ರಿವ್ಯೂ ಅಲ್ಲಿ ಮಿಸ್ಟೇಕ್ ಆಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅಪ್ಡೇಟ್ ಆಗ್ತೀನಿ ನೆಕ್ಸ್ಟ್ ಬೈಕಿಂದ. ನಿಮಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ.